ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ವೆಲ್ಕಮ್. ನಮ್ಮ ಮೈಸೂರು ಅಂದ ತಕ್ಷಣ ಎಲ್ಲರಿಗೂ ದಸರಾ ನೆನಪಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೈಸೂರಿನ ಜೊತೆ ವರ್ಷದ ಕೊನೆಯಲ್ಲಿ 10 ವರ್ಷಗಳಿಂದ ಹೂವಿನ ಅಲಂಕಾರದ ಎಕ್ಸಿಬಿಷನ್ ನಡೀತಾ ಇದೆ. ಸೊ ಫ್ಲವರ್ ಶೋ ಆಲ್ರೆಡಿ ಶುರು ಆಗಿದೆ. ಇವತ್ತು ಕೂಡ ನಾನು ಬಂದಿರೋದು, ಹಿಂದೆ ನೋಡ್ತಾ ಇರ್ಬೋದು, ನಮ್ಮ ಮೈಸೂರಿನ ಹೆಮ್ಮೆಯ ಅರಮನೆ. ಸೊ ಅರಮನೆ ಎದುರುಗಡೆನೆ ಫ್ಲವರ್ ಶೋ ನಡೀತಾ ಇದೆ. ಏನೆಲ್ಲ ಇದೆ, ಹೋದ ವರ್ಷ ಇದ್ದಿದ್ದು ರಿಪೀಟ್ ಆಗಿದೆಯಾ, ಬೇರೆ ಇದೆಯಾ, ಪ್ರತಿಯೊಂದನ್ನು ನೋಡುವಂತಹ ಕಾತುರ ನನಗೂ ಇದೆ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ಈ ವರ್ಷ ಅಂದರೆ 2024ರ ಕಡೆಯ ಫ್ಲವರ್ ಶೋ ಅಲ್ಲಿ ಏನೆಲ್ಲ ಇದೆ ವಿಶೇಷವಾಗಿ ನೋಡಿ ಬರೋಣ ಬನ್ನಿ. ಪ್ರತಿ ವರ್ಷ ಫ್ಲವರ್ ಶೋಗೆ ಫ್ರೀ ಎಂಟ್ರಿ ಇರ್ತಾಯಿತ್ತು, ಆದರೆ ಈ ಸತಿ ಫ್ಲವರ್ ಶೋಗೆ ಟಿಕೆಟ್ ಇರುತ್ತೆ. ಸೊ ದೊಡ್ಡವರಿಗೆ 30 ರೂಪಾಯಿ, ಹಾಗೆ 10 ವರ್ಷದ ಮೇಲ್ಪಟ್ಟ ಮಕ್ಕಳು 18 ವರ್ಷದವರಿಗೆ 20 ರೂಪಾಯಿ ಇರೋದ್ರಿಂದ ಟಿಕೆಟ್ ತೊಗೊಂಡು ಎಂಟ್ರಿ ಆಗಬೇಕು. ನಾವು ಇಲ್ಲಿ ಟಿಕೆಟ್ ತೊಗೊಂಡು ಎಂಟ್ರಿ ಆಗ್ತಾ ಇದ್ದೀವಿ. ಎಂಟ್ರಿ ಆಗ್ತಿದ್ದ ಹಾಗೆಯೇ ನಮ್ಮ ಅಂಬಾವಿಲಾಸ ಅರಮನೆಯನ್ನು ನೋಡ್ತಾ ಪಕ್ಕದಲ್ಲಿ ದೇವಸ್ಥಾನಕ್ಕೆ ಕೈ ಮುಗಿತಾ ಎಂಟ್ರಿ ಆದರೆ, ಈ ಸಲ ಹೊರಗಡೆ ಟಿಕೆಟ್ ತೊಗೊಂಡಿಲ್ಲ ಅಂತಂದರೆ ಒಳಗಡೆ ಟಿಕೆಟ್ ತೊಗೊಳ್ಳೋ ಕಾರಣದಿಂದಾಗಿ 2 ಕ್ಯಾನೋಪಿನ ಹಾಕಿದ್ದಾರೆ. ಬರೀ ಪ್ಯಾಲೇಸ್ಗೆ ಹೋಗ್ತೀನಿ ಅಂತ ಬಂದವರು ಮಿಸ್ ಆಗಿ ಫ್ಲವರ್ ಶೋಗೆ ಹೋಗಬೇಕು ಅಂತಂದರೆ ಅಲ್ಲೇ ಟಿಕೆಟ್ ತೊಗೊಂಡು ಎಂಟ್ರಿ ತೊಗೋಬೇಕಾಗತ್ತೆ. ಸೊ ನಾವು ಮುಂಚೆನೇ ಟಿಕೆಟ್ ತೊಗೊಂಡಿದ್ರಿಂದ ಹೋಗ್ತಾ ಇದ್ದೀವಿ. ನೀವು ಏನೇ ಹೇಳಿ, ಮೈಸೂರವರೇ ಆಗಿರಲಿ ಹೊರಗಡೆ ಅವರೇ ಆಗಿರಲಿ, ಎಷ್ಟು ಸತಿ ನಮ್ಮ ಮೈಸೂರು ಅರಮನೆಯನ್ನು ನೋಡಿದ್ರೂ ಬೇಜಾರೇ ಆಗಲ್ಲ. ಪ್ರತಿ ಸತಿ ನೋಡಿದ್ರೂ ಮತ್ತೆ ಮತ್ತೆ ನೋಡ್ತಾನೇ ಇರಬೇಕು ಅನ್ನೋಷ್ಟು ಚಂದ ನಮ್ಮ ಮೈಸೂರಿನ ಹೆಮ್ಮೆಯ ಅರಮನೆ. ಸೊ ಇಲ್ಲಿ ಟಿಕೆಟ್ ಹರಿದು ನಮಗೆ ಎಂಟ್ರಿ ಕೊಡ್ತಾ ಇದ್ದಾರೆ. 2024ರ ಕಡೆಯ ಫ್ಲವರ್ ಶೋಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಏನೆಲ್ಲ ಇದೆ ಅನ್ನೋ ನೋಡೋ ಕಾತುರ ಹೆಚ್ಚಾಗಿತ್ತು. ಸೊ ಎಂಟ್ರಿ ಆಗ್ತಿದ್ದ ಹಾಗೆಯೇ 10ನೇ ವರ್ಷದ ಫ್ಲವರ್ ಶೋ ಇದಾಗಿದ್ದರಿಂದ ತುಂಬ ಬ್ಯೂಟಿಫುಲ್ಲಾಗಿ ಅಟ್ರಾಕ್ಟಿವ್ ಆಗಿ ಫ್ಲವರ್ಸ್ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು. ಆ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲಿ ಸಿಕ್ಕಾಪಟ್ಟೆ ಜಾಮು, ಯಾಕಂತಂದರೆ ಸೆಲ್ಫಿಗಳು ತೊಗೋಬೇಕು, ಫೋಟೋಸ್ ತೊಗೋಬೇಕು ಅಂತ. ಅದ್ಯಾಕೋ ಗೊತ್ತಿಲ್ಲ, ಮುಂದೆ ಹೋಗ್ತಿದ್ದ ಹಾಗೆಯೇ ರವಿಚಂದ್ರನ್ ಸರ್ ಅವರ ಹಾಡುಗಳು ಒಂದಷ್ಟು ನೆನಪಾಯಿತು. ಅದರಲ್ಲೂ ಕರುನಾಡೆ ಹಾಡಂತೂ ಯಾಕೋ ಮತ್ತೆ ಮತ್ತೆ ರಿಪೀಟ್ ಆಗ್ತಾಯಿತ್ತು. ಅಲ್ಲಿದ್ದಂಥ ಹೂಗಳಿಗೂ ಆ ಕಾಂಬಿನೇಷನ್ಸ್ಗಳಿಗೂ ಏನೋ ಗೊತ್ತಿಲ್ಲ. ಎನಿವೇಸ್, ರವಿಚಂದ್ರನ್ ಅಂತಂದ್ರೇ ಹೂವು, ರವಿಚಂದ್ರನ್ ಅಂದ್ರೇ ಬಣ್ಣ, ರವಿಚಂದ್ರನ್ ಅಂದ್ರೇ ಪ್ರೀತಿ. ಸೊ ಈ ಎಲ್ಲ ಕಾಂಬಿನೇಷನ್ ಅಲ್ಲಿದ್ದರಿಂದ ಬಹುಶಃ ಹಾಡು ಸಖತ್ ನೆನಪಾಗ್ತಾಯಿತ್ತು. ಎನಿವೇಸ್, ಆ ಒಂದು ಹೂಗಳ ಮೂಲಕ ಈ ಒಂದು ಅಲಂಕಾರವನ್ನು ಮಾಡಿದಾರಲ್ಲ, ಒಂದಕ್ಕಿಂತ ಒಂದು ವಿಭಿನ್ನ, ವಿಶೇಷವಾಗಿ ತುಂಬ ಪಾಸಿಟಿವ್ ವೈಬ್ ಇತ್ತು ಅಂತಲೇ ಹೇಳ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ಸೆಲ್ಫಿಗಂತೂ ಖಂಡಿತ ಬರ ಇರಲಿಲ್ಲ. ಎಲ್ಲಿ ನಿಂತರು, ಎಲ್ಲಿ ಪೋಸ್ ಕೊಟ್ಟರು ಸೆಲ್ಫಿಗಳ ಸುರಿಮಲ್ಲೆ, ಫೋಟೋಗಳಂತೂ ಕ್ಲಿಕ್ ಕ್ಲಿಕ್, ಎಲ್ಲೇ ಹೋದರೂ ಫ್ಲ್ಯಾಶ್ ಸೌಂಡೇ ಕೇಳ್ತಾ ಇದ್ದಿದ್ದು. ಹಾಗೆ ಈ ವರ್ಷ ನಾನು ಇನ್ನೊಂದು ಗಮನಿಸಿದ್ದೇನು ಅಂತಂದರೆ, ವೈಟ್ ಫ್ಲವರ್ಸ್ ಜೊತೆ ಪಿಂಕ್ ಫ್ಲವರ್ ಕಾಂಬಿನೇಷನ್ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಇಲ್ಲಿ ನೋಡ್ತಾ ಇರ್ಬೋದು, ಶಿವಲಿಂಗವನ್ನು ಅಲಂಕಾರ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಜೊತೆಗೆ ಓಂಕಾರ ಕೂಡ ಬರ್ತಾ ಇದೆ, ಕೇಳಿಸ್ಕೊಳ್ಳಿ. ಹಾಗೆ ಶಿವನ ಜಪ ಮಾಡ್ತಾ ಈ ಕಡೆ ತಿರುಗಿದ್ರೆ ಅಕ್ಷರಧಾಮವನ್ನು ಮಾಡಿದ್ದಾರೆ. ಯೆಲ್ಲೋ ವಿತ್ ರೆಡ್ ಕಾಂಬಿನೇಷನ್, ವೆರಿ ಅಟ್ರಾಕ್ಟಿವ್. ಈ ಸತಿ ಫ್ಲವರ್ ಡೆಕೋರೇಷನ್ ಸೀಸನ್ನಲ್ಲಿ ಇದೆ, ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ಈ ಕಡೆ ಅಕ್ಷರಧಾಮ ನೋಡ್ತಾ ಈ ಕಡೆ ತಿರುಗಿದ್ರೆ ನಮ್ಮ ಅಂಬಾವಿಲಾಸ ಅರಮನೆ. ಎಷ್ಟು ಸತಿ ನೋಡಿದ್ರೂ ಬೇಜಾರಾಗಲ್ರಿ. ಅದು ಏನು ಸ್ಪೆಷಲ್ಲಾಗಿ ಕಟ್ಟಿದ್ದಾರೆ. ಫ್ಲವರ್ ಶೋ ನೋಡ್ತಾ ನೋಡ್ತಾ ಆಗೊಮ್ಮೆ ಈಗೊಮ್ಮೆ ಅರಮನೆಯನ್ನು ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳಬಹುದು. ಇನ್ನು ನನ್ನ ಪುಟಾಣಿ ಅಂತೂ ಫ್ಲವರ್ಸ್ಗಳನ್ನ ನೋಡಿ ಫುಲ್ ಫಿದಾಗಿ ಎಲ್ಲ ಫ್ಲವರ್ಸ್ಗಳ ಕಲರ್ಸ್ ಹೇಳಿದ್ದು ಬಿಟ್ಟಿದ್ರೆ ಅಲ್ಲೇ ಇರ್ತಾ ಇದ್ಲೋ ಏನೋ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು.
ಈ ವರ್ಷ ಮತ್ತೊಂದು ಅಟ್ರಾಕ್ಟಿವ್ ಏನು ಅಂತ ಅಂದರೆ, ನಮ್ಮ ಮೈಸೂರಿನ ಹೆಮ್ಮೆಯ ರಾಜರಾದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಯನ್ನು ಮಾಡಿದ್ದಾರೆ. ಅದರಲ್ಲೂ ಆ ಒಂದು ಪ್ರತಿಮೆಯನ್ನು ಧಾನ್ಯಗಳಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಫೋಟೋಗೋಸ್ಕರನೇ ಇಲ್ಲಿ ಒಂದು ಮ್ಯಾಂಗೋ ಶೇಪಲ್ಲಿ ಒಂದು ಫ್ರೇಮ್ ಹಾಕಿ ಬಿಟ್ಟಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ, ಯಾಕೆ ಅಂತ ಅಂದರೆ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ. ಮತ್ತು ಈ ವರ್ಷ ಇನ್ನೊಂದು ಸ್ಪೆಷಲ್ ಅಂತ ಅನಿಸಿದ್ದು ಈ ಟೋಪಿ ಅಂತ ಹೇಳಬಹುದು. ಅಲ್ಲೂ ಅಷ್ಟೇ ಸೆಲ್ಫಿ ತೊಗೊಳಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಫೋಟೋಸ್ಗಳು ತೊಗೊಳಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಐಡಿಯಾ ಮಾತ್ರ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸಖತ್ ಇಷ್ಟ ಆಯಿತು. ಆ ಕಾಂಬಿನೇಷನ್ ಕೂಡ ತುಂಬ ಅಟ್ರಾಕ್ಟಿವ್ ಆಗಿ ಮಾಡಿದ್ದಾರೆ. ಮೇಜರ್ ಆಗಿರುವಂಥ ಡೆಕೋರೇಷನ್ಸ್ನೆಲ್ಲ ನೋಡಿ ಈಗ ಎಂಟ್ರಿ ಕೊಡ್ತಾ ಇದ್ದೀವಿ. ನಮ್ಮ ಮೈಸೂರು ಅಂದ ತಕ್ಷಣ ಹೇಗೆ ದಸರಾ ಜಂಬೂ ಸವಾರಿ ನೆನಪಾಗುತ್ತೋ ಹಾಗೆ ನವರಾತ್ರಿಯಲ್ಲಿ ಬೊಂಬೆಗಳನ್ನು ಕೂಡಿಸಿ ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದೆ. ಸೊ ಹಾಗೆಯೇ ಇಲ್ಲೂ ಕೂಡ ಬೊಂಬೆ ಪ್ರದರ್ಶನಗಳನ್ನು ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಫೋಟೋ ಗ್ಯಾಲರಿ ಅಂತ ಕೂಡ ಇದೆ. ನಮ್ಮ ಮೈಸೂರು ರಾಜರ ಒಂದಷ್ಟು ಫೋಟೋಗಳು, ಅವ್ರು ಯೂಸ್ ಮಾಡಿದಂಥ ಕತ್ತಿಗಳು, ಪ್ರತಿಯೊಂದು ಫೋಟೋಗಳನ್ನ ಫೋಟೋ ಗ್ಯಾಲರಿ ಅಂತ ಎಕ್ಸಿಬಿಟ್ ಮಾಡಿದ್ದಾರೆ. ಬಟ್ ನಾವು ಅಲ್ಲಿ ಹೋಗಲಿಲ್ಲ, ಯಾಕಂದರೆ ಹೋದ ವರ್ಷವೂ ಹೋಗಿದ್ದೆ ಅಂತ. ಬಟ್ ಈಗ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ಬೊಂಬೆ ಮನೆಗೆ. ಸೊ ಯಾವ ಯಾವ ಥರದ ಗೊಂಬೆಗಳನ್ನು ಅಲಂಕಾರ ಮಾಡಿದ್ದಾರೆ ನೀವೇ ನೋಡಿ.
ಬೊಂಬೆಗಳನ್ನು ನೋಡ್ತಾ ನೋಡ್ತಾ ಮನೆಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಯಾಕಂತಂದರೆ ಫ್ಲವರ್ ಶೋ ಇಷ್ಟೇ ಇರೋದು. ಸೊ ಫ್ಲವರ್ ಶೋ ಅಲ್ಲಿ ಏನೆಲ್ಲ ಇಷ್ಟ ಆಯಿತು ಅಂತ ಮೆಲ್ಕ್ ಹಾಕ್ಕೊಂಡು ಮನೆಗೆ ಮಾತಾಡ್ತಾ ನಾನು ಹೊರಡ್ತೀನಿ. ಸೊ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಫ್ಲವರ್ ಶೋ ನಡೀತಾ ಇರೋದು ನಮ್ಮ ಮೈಸೂರಿನ ಅಂಬಾವಿಲಾಸ ಅರಮನೆ ಎದುರುಗಡೆ. ಸೊ ಟಿಕೆಟ್ಸ್ ಇರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಈ ಒಂದು ಹೂವಿನ ಅಲಂಕಾರವನ್ನು ನೋಡಿ ಖುಷಿ ಪಡಿ. ಹಾಗೆ 2024ರಲ್ಲಿ ಏನೆಲ್ಲ ಆಯಿತು ಅಂತ ಮೆಲ್ಕ್ ಹಾಕ್ತಾ ಆಗಿದ್ದ ಆಗೋಯ್ತು, ಮುಂದಕ್ಕೆಲ್ಲ ಒಳ್ಳೆಯದಾಗಲಿ ಅಂತ 2025ನ್ನು ವೆಲ್ಕಮ್ ಮಾಡೋಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಈ ಒಂದು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನಂತೂ ಮನೆಗೆ ಹೋಗಬೇಕು ಅಂತ ತುಂಬ ಫಾಸ್ಟಾಗಿ ಹೋಗ್ತಾರೆ ಈ ಒಂದು ಫ್ಲವರ್ ಶೋ ಕರ್ಕೊಂಡು ನಾನು ಕೂಡ ಮನೆಗೆ ಹೊರಡ್ತಾ ಇದ್ದೀನಿ. ಈ ಒಂದು ಫ್ಲವರ್ ಶೋ ಅಲ್ಲಿ ಯಾವೆಲ್ಲ ಕಲಾವಿದರು ಅಲಂಕಾರನ ಮಾಡಿದ್ರು ಅವ್ರಿಗೆಲ್ಲ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ ಕೃತಿಕಾ ಇಸ್ ಸೈನಿಂಗ್ ಆಫ್. ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹೊಸ ವರ್ಷಕ್ಕೆ ಹೊಸ ರೆಸಲ್ಯೂಷನ್ ಏನೆಲ್ಲ ತಗೋಬೇಕು ಅಂತ ಹಾಗೆ ಯೋಚನೆ ಮಾಡ್ತಾ ಇರಿ. ಬಾಯ್.